ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ತುಂಬ ಹ್ಯಾಪಿ ಆಗಿದ್ದೀನಿ. ಏನಕ್ಕೆ ಗೊತ್ತಾ? ಸೊ ಇಷ್ಟು ದಿವಸ ನಾನು ಲೈವ್ ಮಾಡಿದ್ದೆ, ಒಂದು ತಿಂಗಳು ಸುಮಾರು ಏನೋ ಮಾಡಿದ್ದೀನಿ. ಒಂದು ತಿಂಗಳಲ್ಲಿ ನಾನು ಮಿನಿಮಮ್ ಅಂದರೂ 400 ವಾಚ್ ಅವರ್ಸ್ ಮಾಡಿದ್ದೀನಿ ಒಂದು ತಿಂಗಳಲ್ಲೇ. ಅರ್ಥ ಆಯ್ತಾ? ಸೊ ತುಂಬ ಖುಷಿ ಆಯಿತು. ಇವತ್ತಿಗೆ ನಂದು ಫುಲ್ಲು ಟೋಟಲ್ ವಾಚ್ ಅವರ್ಸ್ 500 ಆಗಿದೆ. ಅರ್ಥ ಆಯ್ತಾ? ಸೊ 500 ಹೆಂಗಾಯಿತು ಅಂದರೆ, ಸ್ಟಾರ್ಟಿಂಗ್ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಆಗ್ತಾಯಿದ್ದೆ. ಸೊ ಅದ್ರಿಗೆ ತೀರಾ ಕಮ್ಮಿ ಬರ್ತಾಯಿತ್ತು, ಯಾಕಂದರೆ ಅವಾಗ ಜನ ನನಗೆ ಗುರ್ತಿಸಿಲ್ವಲ್ಲ. ಸೊ ಅದ್ರಿಗೆ ಹೋಗ್ತಾ 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 ನಾನು ಲೈವ್ ಸ್ಟಾರ್ಟ್ ಮಾಡಿದೆ. ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಸೊ ಒಬ್ರಿಗೆ ಚಾಲೆಂಜ್ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಸೊ ಮಿನಿಮಮ್ಮು ನಾನು ಲೆಕ್ಕ ಇಟ್ಕೊಂಡ್ರೆ 400 ಮಾಡಿದ್ದೀನಿ. ಸೊ ಒಂದು ತಿಂಗಳಲ್ಲಿ ಲೈವ್ ಮಾಡಿನೇ 400 ಮಾಡಿದ್ದೀನಿ. ಸೊ ತುಂಬ ಖುಷಿ ಆಯಿತು. ಇವತ್ತಿಗೆ ನೆನ್ನೆಗಾಗಿತ್ತು 500. ಸೊ ಇವತ್ತಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಏನು ಹೇಳಕ್ಕೆ ನಾನು ವೀಡಿಯೋ ಮಾಡಿದ್ದೀನಿ ಅಂದರೆ, ಒಂದು ಖುಷಿಗೆ, ಇನ್ನೊಂದು ನಿಮಗೊಂದು ಟಿಪ್ಸ್ ಕೊಡೋಕ್ಕೆ. ಇವಾಗ ಹೊಸಬ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ ಅಂದ್ಕೊಳ್ಳಿ. ಸೊ ಹೊಸಬ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಸಬ್ಸ್ಕ್ರೈಬ್ಗೂ ಮಾಡ್ಕೊತಾ ಇರಿ, ಮತ್ತು ಲೈವ್ ಮಾಡಿ, ಮತ್ತು ವೀಡಿಯೋಸ್ ಹಾಕಿ. ವೀಡಿಯೋಸ್ ಒಂದು ಹಾಕಿ ಲೈವ್ ಜಾಸ್ತಿ ಮಾಡಿ. ಯಾಕೆ ಲೈವ್ ಜಾಸ್ತಿ ಮಾಡಿ ಅಂದರೆ, ಸೊ ಅವಾಗಲಿಂದನೇ ನೀವು ವಾಚ್ ಅವರ್ಸ್ನ ಲೆಕ್ಕ ಇಟ್ಕೊಂಡು ಬಂದುಬಿಟ್ರೆ ಅಂದ್ಕೊಳ್ಳಿ, ಮಾನಿಟೈಸ್ 3 ತಿಂಗಳಲ್ಲೇ ಮಾಡಿಬಿಡ್ಬೋದು ನೀವು. 100% ಹೇಳ್ತೀನಿ. ಇವತ್ತು ನನಗೆ 500 ಬಂದಿದೆ, ಇನ್ನೂ 2 ತಿಂಗಳಾದ್ಮೇಲೆ ನನ್ನ ಚಾನಲ್ ಮಾನಿಟೈಸ್ ಆಗಿಬಿಡುತ್ತೆ. ಸೊ 100% ಆಗಿಬಿಡುತ್ತೆ. ಈ ಮಾತು ಜ್ಞಾಪಕ ಇಟ್ಕೊಳ್ಳಿ, ನಾನು ಮಾಡ್ತೀನಿ. ಸೊ ಅದೇ ಥರ ನೀವು ಸ್ಟಾರ್ಟಿಂಗ್ ಬರ್ತಿರಲ್ಲ, ಬೇರೆಯವ್ರ ಚಾನಲ್ ನೋಡಿಕೊಂಡು ಬೇರೆಯವ್ರನ್ನ ಕಲ್ತ್ಕೊಂಡು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸ್ಟಾರ್ಟಿಂಗಿಂದಾನೇ ಸಬ್ಸ್ಕ್ರೈಬ್ ಈಸ್ಕೊಳ್ಳಿ, ಮತ್ತೆ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ. ಲೆಸ್ ಆಗೋದು ಬಿಡೋದು ತಲೆ ಕೆಡಿಸ್ಕೊಂಬಿಡಿ. ಅದನ್ನು ಎಣ್ಸಕ್ಕೆ ಹೋಗಲೇಬೇಡಿ. ಬರೋದನ್ನ ಎಲ್ಲ ತೊಗೊಂಡೋಗಿ. ಅರ್ಥ ಆಯ್ತಾ? 1000 ಬೇಗ ಮುಗಿಸ್ಕೊಳ್ಳಿ, ವೀಡಿಯೋಸ್ ಹಾಕಿ ಲೈವ್ ಮೇಲೆ ಶುರು ಮಾಡಿ. 3 ತಿಂಗಳಲ್ಲಿ ನಿಮ್ಮದು ಮಾನಿಟೈಸ್ ಆಗಿಬಿಡುತ್ತೆ, ಗ್ಯಾರಂಟಿ. ನಾನು ಕೊಡ್ತೀನಿ. ಬಟ್ ನೀವು ಬೇರೆಯವ್ರ ಹಿಂದೆ ಹೋಗ್ಬಿಟ್ಟು ಟೈಮ್ ವೇಸ್ಟ್ ಮಾಡೋದು, ಇವತ್ತು ಕೊಡ್ತೀನಿ, ನಾಳೆ ಲೆಸ್ ಆಗುತ್ತೆ, ಅದನ್ನೆಲ್ಲ ನೋಡ್ಕೊಂಡು ಕೂತಿದ್ರೆ ವರ್ಷಾಂಗಟ್ಲಿ ನೀವೆಲ್ಲ ಕೂತ್ಕೊಂಡಿರಬೇಕು. ಬರೀ 1 ತಿಂಗಳಲ್ಲೇ 400ನ ಕಂಪ್ಲೇಂಟ್ ಮಾಡಿದ್ದೀನಿ. ಮುಂಚೆನೇ ನಂದು 100 ಇತ್ತು. ಅರ್ಥ ಆಯ್ತಾ? ಎಲ್ಲ ಸೇರಿಸಿ 500 ಆಗಿದೆ. ಅರ್ಥ ಆಯ್ತಾ? ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರೋ. ಸೊ ನಮಗೊಂದು ದಾರಿ ಕ್ಲೋಸ್ ಆದರೆ ಇನ್ನೊಂದು ದಾರಿ ನಾವೇ ಹುಡ್ಕೊಂಡು ಹೋಗಬೇಕು. ಅರ್ಥ ಆಯ್ತಾ? ಎಲ್ಲರಿಗೂ ಒಂದು ಮಾತು ಹೇಳ್ತಾ ಇದ್ದೀನಿ, ಸುಮ್ಮನೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಎಣ್ಸ್ಕೊಂಡು ಕೂತ್ಕೊಬೇಡಿ. ಸೊ ಬೇರೆ ಜಾಗ ಏನಾದರೂ ಸಿಕ್ಕರೆ ಇಮಿಡಿಯೇಟ್ ಪ್ರಯತ್ನ ಮಾಡಿ ಮುಂದೆ ಹೋಗ್ತಾ ಇರಿ. ಅರ್ಥ ಆಯ್ತಾ? ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಇವತ್ತಾಗುತ್ತೆ ನಾಳೆ ಆಗುತ್ತೆ ನಾಡಿದ್ದಾಗುತ್ತೆ ಅಂತ ಬೇರೆಯವ್ರ ಮಾತು ಕೇಳ್ಕೊಂಡು ಕೂತ್ಕೊಬೇಡಿ. ಅರ್ಥ ಆಯ್ತಾ? ನನ್ನ ಮಾತಲ್ಲಿ ನಿಮಗೆ ನಂಬಿಕೆ ಇದ್ದರೆ ಮಾಡಿ, ಇಲ್ಲ ಅಂದರೆ ಬೇಡ, ನಿಮಗೆ ಬಿಟ್ಟಿದ್ದು. ಸೊ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ವಾಚ್ ಅವರ್ಸು ನನಗೆ ಬೇಗ ಆಗುತ್ತೆ. ಇನ್ನೂ 1.5 ತಿಂಗಳು 2 ತಿಂಗಳಲ್ಲೇ ನನ್ನ ಚಾನಲ್ನ ನಾನೇ ವೈರಲ್ ಮಾಡ್ಕೊಂಡು ತೋರಿಸ್ತೀನಿ. ಆಗುತ್ತೆ. ಯಾಕಂದರೆ ನಿಧಾನ, ಎಲ್ಲದಕ್ಕೂ ತಾಳ್ಮೆ ಮುಖ್ಯ. ಬಟ್ ಸುಮ್ಮನೆ ಕೂತ್ಕೊಬಾರ್ದು. ತಾಳ್ಮೆ ತುಂಬ ಮುಖ್ಯ, ಬಟ್ ಪ್ರಯತ್ನ ಪಡ್ತಾನೆ ಇರಬೇಕು. ಸುಮ್ಮನೆ ಅಂತೂ ಕೂತ್ಕೊಬಾರ್ದು. ಇವಾಗಲೇ ಹೇಳಿದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಸೊ ವಾಚ್ ಅವರ್ಸ್ ಬೇಕಂದ್ರೆ ಜಾಸ್ತಿ ಎಫೆಕ್ಟ್ ಹಾಕ್ಲೇಬೇಕು. ಎಫೆಕ್ಟ್ ಆಗದೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಯೂಟ್ಯೂಬಲ್ಲಿ ನಿಮಗೆ ಗೊತ್ತು, ಎಫೆಕ್ಟ್ ಆಗದೆ ಏನು ಆಟೋಮೆಟಿಕ್ ಆಗೋದೇ ಇಲ್ಲ. ನೀವೆಲ್ಲ ಏನು ಮಾಡ್ತೀರಾ ಗೊತ್ತಾ? ಒಂದು ವೀಡಿಯೋ ಆಗ್ಬಿಟ್ಟು ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಸುಮ್ಮನೆ ಕೂತ್ಕೊಬೇಡಿ. ಬೇರೆ ಏನಾದರೂ ಡಿಫ್ರೆಂಟಾಗಿ ಥಿಂಕ್ ಮಾಡಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. 100% ನಿಮಗೆ ಸಿಕ್ಕೇ ಸಿಗುತ್ತೆ. ಅರ್ಥ ಆಯ್ತಾ? ಸುಮ್ಮನೆ ಮಾತ್ರ ಕೂತ್ಕೊಳಕ್ಕೆ ಹೋಗ್ಬೇಡಿ. ಇನ್ನೊಬ್ರು ಹೇಳ್ತಾರ, ದೊಡ್ಡ ಮನುಷ್ಯರೆಲ್ಲ ಇದ್ದಾರೆ, ನನ್ನ ವೀಡಿಯೋ ನೋಡಲಿ, ಓಪನ್ ಆಗಿ ಅವ್ರಿಗೆ ಹೇಳ್ತಾ ಇದ್ದೀನಿ, ನಾಳೆ ಕೊಡ್ತೀನಿ ಲೆಸ್ ಆಗುತ್ತೆ, ನಾಡಿದ್ದು ಕೊಡ್ತೀನಿ ಲೆಸ್ ಆಗುತ್ತೆ ಅಂತ ನಾಟಕ ಮಾಡ್ತಾರಲ್ಲ, ಅಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಅದು ಯಾರ್ಯಾರು, ನನಗೆ ಗೊತ್ತಿರೋರು ಇರಲಿ ಗೊತ್ತಿಲ್ಲದವ್ರು ಇರೋರಿಲ್ಲ, ಎಲ್ಲ ಸೇರಿಸಿ ಹೇಳ್ತಾ ಇದ್ದೀನಿ. ಇವಾಗ ತೊಗೊತಾರೆ ಅಂದ್ಕೊಳ್ಳಿ ಸಬ್ಸ್ಕ್ರೈಬು, ನಾಳೆ ಕೊಡ್ತಾರಂತ ಏನು ಗ್ಯಾರಂಟಿ? ಅವ್ರು ಮರ್ತೋಗ್ಬಿಡ್ತಾರೆ. ಅರ್ಥ ಆಯ್ತಾ? ಅವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ, ಅವ್ರು ಮರ್ತೋಗ್ಬಿಡ್ತಾರೆ. ಅದ್ರಗೋಸ್ಕರ ನಾನು ಇಮಿಡಿಯೇಟ್ ಕೊಡಿಸೋದು ಎಲ್ಲರ ಲೈವಲ್ಲಿ. ಅರ್ಥ ಆಯ್ತಾ? ಇದೇ ಒಂದು ಕಾರಣ. ನಾಳೆ ಮರ್ತು ಬಿಡ್ತಾರೆ, ಕೊಡೋದು ಇಲ್ಲ. ಅದ್ರ ಬದಲು ಲೆಸ್ ಆಗಲಿ, ಪರವಾಗಿಲ್ಲ ಬಿಡ್ರಿ, ಏನಾಯ್ತು ಹೇಳಿ, ಒಂದು 10 ತೊಗೊಂಡ್ರೆ 4 ಆದರೂ ಲೆಸ್ ಆಗಲಿ, ಪರವಾಗಿಲ್ಲ, ಹೋದ್ರೆ ಹೋಗ್ಲಿ, 6 ಆದರೂ ಇರುತ್ತಲ್ಲ. ಸೊ ಯೋಚನೆ ಮಾಡಿ. ನನ್ನ ಮಾತಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬಿಟ್ಟಾಕಿ. ನಾನೇನು ಫೋರ್ಸ್ ಯಾರಿಗೂ ಮಾಡಲ್ಲ, ಬನ್ನಿ ತೊಗೊಳ್ಳಿ, ಬನ್ನಿ ಮಾಡಿಸ್ಕೊಳ್ಳಿ ಅಂತ. ನನ್ನ ಪ್ಲ್ಯಾನ್ ಹಿಂಗೆ ರೀ, ಬೇಗ ಮಾಡ್ಬೇಕು, ಬೇಗ ಹೋಗ್ಬೇಕು, ಆಯ್ತಾ ಇರ್ಬೇಕು. ಸುಮ್ಮನೆ ಟೈಮೆಲ್ಲ ವೇಸ್ಟ್ ಮಾಡಬಾರ್ದು, ಸುಮ್ಮನೆ ಕೂತ್ಕೊಂಡಿರಬಾರ್ದು. ಬರ್ತಾರೆ ಯಾರಾದರೂ ಕೊಡ್ತಾರೆ, ಏನಾದರೂ ಆಗುತ್ತಂತ ಕೂತ್ಕೊಂಡಿರಬಾರ್ದು, ಪ್ರಯತ್ನ ಇರಬೇಕು. ಇನ್ನೊಂದು ಹೇಳ್ತೀನಿ, ಕೆಲವರಿಗೆ ವಾಚ್ ಅವರ್ಸ್ ಡೌನ್ ಆಗ್ತಾ ಇದೆ. ಸೊ ಅದ್ರಗೋಸ್ಕರ ತಲೆ ಕೆಡಿಸ್ಕೊಂಡಿದ್ದಾರೆ. ಯೂಟ್ಯೂಬ್ಗೋಸ್ಕರ ಯಾರು ತಲೆ ಕೆಡಿಸ್ಕೊಂಬೇಡಿ. ಇವಾಗಲೇ ಹೇಳ್ತಿದ್ದೀನಿ, ಫಸ್ಟು ನಾವು ಸ್ಟ್ರಾಂಗ್ ಆಗಿರಬೇಕು. ನಾವು ಸ್ಟ್ರಾಂಗ್ ಆಗಿದ್ದರೆ ಹೆಂಗೆ ಬೇಕಾದರೂ ದುಡ್ಡು ಮಾಡ್ಬೋದು. ಅರ್ಥ ಆಯ್ತಾ? ಕಮ್ಮಿ ಜಾಸ್ತಿ ಆಗುತ್ತೆ ರೀ ವಾಚ್ ಅವರ್ಸ್, ನನಗೂ ಆಗಿದೆ. ಅದೆಲ್ಲ ಮಾಮೂಲಿ, ಯೂಟ್ಯೂಬಲ್ಲೆಲ್ಲ ಕಮ್ಮಿ ಜಾಸ್ತಿ ಆಗೋದು. ನಿಮಗೆ ಡೀಟೇಲ್ಸ್ ವೀಡಿಯೋ ಬೇಕಂದರೆ ನಾನು ಮಾಡ್ತೀನಿ, ಒಂದು ಶಾರ್ಟ್ಸು ಫುಲ್ ಡೀಟೇಲ್ಸ್ ಆಗಿ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ಸ್ವಲ್ಪ ಟೈಮ್ ಕೊಡಿ. ತುಂಬ ವೀಡಿಯೋಸ್ ಮಾಡಬೇಕು, ತುಂಬ ಡಿಫ್ರೆಂಟ್ ಐಡಿಯಾಸು ಇದೆ ನನ್ನ ಹತ್ರ. ಸೊ 500 ಆಗಿದೆ, ಖುಷಿ ಆಯಿತು. ಯಾರಿಂದ ಅಂದರೆ ನಿಮ್ಮಿಂದಾನೆ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗ್ತಾ ಇದ್ದಿಲ್ಲ. ಯಾಕಂದರೆ ನನ್ನ ಕೈಯಲ್ಲಿ ಆದಷ್ಟು ಎಲ್ಲ ಜನಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ, ಎಲ್ಲರಿಗೂ ಮಾಡ್ತೀನಿ. ಅರ್ಥ ಆಯ್ತಾ? ನನಗೋಸ್ಕರ ಸಬ್ಸ್ಕ್ರೈಬ್ ಕೇಳ್ತೀನಲ್ವ, ನಿಮಗೋಸ್ಕರ ಕೇಳ್ತೀನಿ. ಯಾಕೆ ಹೇಳಿ? ನೀವು ಅದ್ರ ಮುಂದೆ ಹೋಗಲಿ, ಯಾರಾದರೂ ಒಬ್ರು ದುಡ್ಡು ಮಾಡಲಿ. ನನಗಿರೋದೇ ಅಷ್ಟೇ, ನಾನು ಚಾನಲ್ ತೆಗ್ದಿದ್ದೆ ಅಷ್ಟೇ. ನನ್ನ ಕಂಟೆಂಟ್ ಏನು ಗೊತ್ತಾ? ಹೇಳ್ತಿರಲ್ಲ ನೀವೆಲ್ಲ, ಕಂಟೆಂಟ್. ನನ್ನ ಕಂಟೆಂಟೇ ಏನು ಗೊತ್ತಾ? ಇವತ್ತು ಹೇಳ್ತೀನಿ ನೋಡಿ. ನನ್ನ ಕಂಟೆಂಟೇ ಒಬ್ರಿಗೆ ಒಳ್ಳೇದು ಮಾಡೋದು, ನಿನಗೂ ಒಳ್ಳೇದಾಗುತ್ತೆ. ಇದೇ ನನ್ನ ಕಂಟೆಂಟು. ಇದನ್ನೆಲ್ಲ ನಾನು ಕಂಟೆಂಟು ಅಂತ ಹೇಳೋಲ್ಲ. ಅರ್ಥ ಆಯ್ತಾ? ಒಬ್ರಿಗೆ ಒಳ್ಳೇದು ಮಾಡೋದನ್ನ ಕಂಟೆಂಟ್ ಅಂತ ನಾನು ಯಾವತ್ತೂ ಹೇಳೋಲ್ಲ. ನಮ್ಮ ಕೈಯಲ್ಲಿ ಆದಷ್ಟು ನಾನು ಒಳ್ಳೇದು ಮಾಡ್ತೀನಿ ಎಲ್ಲರಿಗೂ. ಅರ್ಥ ಆಯ್ತಾ? ಫಸ್ಟ್ ಎಲ್ಲರೂ ತಿಳ್ಕೊಳ್ಳಿ. ಸುಮ್ಮನೆ ಕೂತ್ಕೊಬೇಡಿ, ಬೇರೆಯವ್ರ ಮಾತು ಕೇಳಬೇಡಿ, ಲೆಸ್ಸು ಪಸ್ಸು ಅಂತ ಕೂತ್ಕೊಂಡು ಇರೋಕ್ಕೆ ಹೋಗ್ಬೇಡಿ. ಹೋಗ್ತಾ ಇರಿ, ಹೋಗೋದು ಹೋಗಲಿ, ಬರೋದು ಬರಲಿ. ಸೊ ನಮ್ಮ ಕೆಲಸ ಮಾತ್ರ ನಿಲ್ಬಾರ್ದು. ಇವಾಗಲೇ ಹೇಳಿದ್ದೀನಿ, ಕೆಲಸ ಮಾತ್ರ ಸ್ಲೋ ಮಾಡಿಸ್ಬೇಡಿ.
ಸೊ ಏನು ಸ್ಪೀಡಲ್ಲಿ ಇದ್ದೀರೋ ಅದೇ ಸ್ಪೀಡಲ್ಲಿ ಇರೋ, ಜಾಸ್ತಿ ಓವರ್ ಸ್ಪೀಡ್ ಹೋಗೋಕೆ ಹೋಗ್ಬೇಡಿ. ಸೊ ಸ್ಪೀಡ್ನ ಕಮ್ಮಿನೂ ಮಾಡಬೇಕು. ಲಿಮಿಟಾಗಿ ಸ್ಪೀಡ್ನ ಓಡಿಸ್ಕೊಂಡು ಹೋಗಿ ನಿಮಗೆ ಹೋಗೋ ದಾರಿ ಈಸಿಯಾಗಿ ಹೋಗ್ಬಿಡ್ತೀರಾ. 3 ತಿಂಗಳಿಲ್ಲ 4 ತಿಂಗಳಲ್ಲಿ ಮಾನಿಟೈಸ್ ಆಗ್ಬಿಟ್ಟು ನಿಮ್ಮ ಚಾನಲ್ ಗ್ರೋ ಆಗಿಬಿಡುತ್ತೆ. ಟೆನ್ಷನ್ ತೊಗೊಬೇಡಿ, ಅರ್ಥ ಆಯ್ತಾ? ನಾನು ಹೇಳೋ ಮಾತಲ್ಲಿ ಏನಾದರೂ ತಪ್ಪು ಸರಿ ಇದ್ದರೆ ನೀವು ಹೇಳಿ ಸರಿ ಮಾಡ್ಕೊಳೋಣ. ಇನ್ನೊಂದು ಮಾತು ಹೇಳ್ತೀನಿ, ಕೆಲವರು ಹೇಳ್ತಾರೆ ಲೈವ್ ಮಾಡಿದ್ರೆ ಸೊ ವ್ಯೂಸ್ ಡೌನ್ ಆಗುತ್ತೆ ಅಂತ. ಅದು 100% ನಿಜ, ಅದು ನಾನು ಒಪ್ಕೊತೀನಿ. ಸೊ ಆ ವ್ಯೂಸು ಡೌನ್ ಆದಾಗ ಸೊ ಮತ್ತೆ ವ್ಯೂಸ್ ಬರೋ ಥರ ನಿಮ್ಮ ಚಾನಲ್ಗೆ ಹೆಂಗೆ ಮಾಡಬೇಕು ಅಂತ ನನ್ನ ಹತ್ರ ಒಂದು ಐಡಿಯಾ ಇದೆ, ನಾನು ಹೇಳ್ಕೊಡ್ತೀನಿ. ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವ್ರು ಹೇಳ್ಕೊಡಿ ಅಂತ ಕೇಳಿದ್ರೆ ಅಂದ್ಕೊಳ್ಳಿ. ಸೊ ಕಮೆಂಟ್ ಮಾಡಿದ್ರೆ ನಾನು 2 ದಿವಸ ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ. ತುಂಬ ವಿಡಿಯೋ ಮಾಡೋದಿದೆ. ಸೊ ಹೇಳ್ತಾ ಇದ್ದೀನಿ, ನಿಮಗೆ ತುಂಬ ಜನ ಲೈವ್ ಮಾಡ್ತಾರೆ, ಅವ್ರದ್ದು ವ್ಯೂಸ್ ಡೌನ್ ಆಗಿರುತ್ತೆ. ಸೊ ಅದ್ರಗೊಂದು ಟ್ರಿಕ್ ಇದೆ, ಹೇಳ್ಕೊಡ್ತೀನಿ. ನೀವು ಹೇಳ್ಕೊಡಿ ಅಂದರೆ ಸೊ ಹೇಳ್ಕೊಡ್ತೀನಿ, 100% ಹೇಳ್ಕೊಡ್ತೀನಿ. ಲೈವ್ ಮಾಡೋರಿಗೆ ವ್ಯೂಸ್ ಕಮ್ಮಿ ಆಗುತ್ತಾ ವೀಡಿಯೋಸಲ್ಲಿ ಅಂದರೆ 100% ಆಗುತ್ತೆ. ಯಾರು ಹೇಳ್ತಾರೆ ಆಗಲ್ಲ ಅಂತ, ನಾನು ಹೇಳ್ತೀನಿ ಆಗುತ್ತಂತ. ಸೊ ಅದು ಏನಕ್ಕಾಗುತ್ತೆ, ಯಾವ ರೀತಿಗಾಗುತ್ತೆ ಅದೆಲ್ಲನೂ ಡೀಟೇಲ್ಸ್ ಆಗಿ ಬೇರೆ ವೀಡಿಯೋಲಿ ಹೇಳ್ತೀನಿ. ಸೊ ಈ ವಿಡಿಯೋಗೆ ಎಷ್ಟು ಜನ ಕಮೆಂಟ್ ಮಾಡ್ತಾರೆ, ಆ ಕಮೆಂಟ್ ನನ್ನ ಮಾತಲ್ಲಿ ಎಷ್ಟು ಜನ ನಂಬ್ತಾರೆ, ನನ್ನ ಮಾತಿಗೆ ಎಷ್ಟು ಜನ ಬೆಲೆ ಕೊಡ್ತಾರೆ, ಎಷ್ಟು ಜನ ಇಂಟ್ರೆಸ್ಟ್ ಇದೆ ಅವ್ರಿಗೆ ನೋಡೋಕ್ಕೆ ಅಂತ, ಸೊ ಅವ್ರಿಗೆ ನಾನು ಮಾಡ್ತೀನಿ. ಓಕೆನಾ? ಸುಮ್ಮನೆ ಎಲ್ಲ ಯಾರಿಗೂ ಮಾಡೋಕ್ಕೆ ಹೋಗಲ್ಲ. ಸೊ ಅವ್ರಿಗೆ ಇಷ್ಟ ಇರಬೇಕು, ಕೇಳಿದ್ರೆ ನಮ್ಮ ಮಾತಲ್ಲಿ ಒಂದು ಬೆಲೆ ಇದ್ರೆ ಅಂತಲೇ ಆ ವಿಡಿಯೋ ಮಾಡೋಕ್ಕಾಗೋದು. ಸುಮ್ಮನೆ ಏನೋ ಬಂದು ಬಡ್ಕೊಂಡು ಹೋದರೆ ಆ ಮಾತಿಗೂ ಬೆಲೆ ಇರೋಲ್ಲ, ಅರ್ಥ ಆಯ್ತಾ? ಎಲ್ಲರಿಗೂ ಹೇಳ್ತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ಬೇಗ 1000 ಮುಗಿಸ್ಕೊಳ್ಳಿ. ಸ್ಟಾರ್ಟಿಂಗಿಂದ ಹೊಸಬ್ರಿಗೆ ಹೇಳ್ತಾ ಇದ್ದೀನಿ, ಹೊಸಬ್ರು ಯಾರು ಇದ್ದೀರಾ ಸ್ಟಾರ್ಟಿಂಗಿಂದಾನೇ ಲೈವ್ ಶುರು ಮಾಡಿ ವಿಡಿಯೋಸ್ ಹಾಕಿ ಇಮಿಡಿಯೇಟ್ 3 ತಿಂಗಳು ನಿಮ್ಮದು ಮೋನ ಆಗುತ್ತೆ, ಹೋಗ್ತಾ ಇರಿ, ಅರ್ಥ ಆಯ್ತಾ? ಆಮೇಲೆ ನಿಮ್ಮ ಚಾನಲ್ನ ನೀವೇ ಗ್ರೋ ಮಾಡ್ಕೊಳ್ಳಿ. ಇಷ್ಟೇ ಮ್ಯಾಟ್ರು, ಸಿಂಪಲ್ ಐಡಿಯಾ. ನೋಡಿ ತೊಗೊಂಡು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರೋ, ಬೇರೆಯವ್ರ ಮಾತನ್ನ ಕೇಳ್ಕೊಂಡು ಕೂತ್ಕೊಂತೀರೋ, ಅದು ನಿಮಗೆ ಬಿಟ್ಟಿದ್ದು, ಅರ್ಥ ಆಯ್ತಾ? ಸೊ ಲೆಸ್ ಆಗೋದೆಲ್ಲ ಕಾಮನ್ ಇಲ್ಲಿ ಯೂಟ್ಯೂಬಲ್ಲಿ, ಎಲ್ಲನೂ ಕಾಮನು. ಸೊ ನೀವು ತಲೆ ಕೆಡ್ಸ್ಕೊತಾ ಇದ್ದೀರಾ ಅಷ್ಟೇ. ನಾನೇನು ಮಾಡೋಕ್ಕಾಗಲ್ಲ. 1 ತಿಂಗಳು 400 ಮಾಡಿದ್ದೀನಿ. ಸೊ ಲೈವ್ ಮಾಡಿನೇ ಮುಂದಕ್ಕೆ ಮಾಡಿಬಿಡ್ತೀನಿ. ನೀವು ನಂಬ್ತಿರೋಲ್ವೋ, ಒಂದೋ 2 ದಿವಸ ನಾನು ಮಿಸ್ ಮಾಡಿದ್ದೀನಿ ಲೈವ್ನ. ಆ ಮಿಸ್ ಮಾಡಿದ್ನು ಡಬಲ್ ಲೈವ್ ಮಾಡಿದ್ದೀನಿ. ಒಂದು ದಿವಸಕ್ಕೆ 3 ಸಲ ಲೈವ್ ಮಾಡಿದ್ದೀನಿ. ನೀವು ನಂಬ್ತಿರೋಲ್ವೋ, ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಮಾತ್ರ ಗೊತ್ತು. ಕಷ್ಟಪಡದೆ ಈ ಪ್ರಪಂಚದಲ್ಲಿ ಏನೂ ಸಿಗಲ್ಲ, ಅರ್ಥ ಮಾಡ್ಕೊಳ್ಳಿ. ಕಷ್ಟಪಡದೆ ಈ ಪ್ರಪಂಚದಲ್ಲಿ ಏನೂ ಸಿಗಲ್ಲ ರೀ. ಸುಮ್ಮನೆ ಹೇಳ್ತಾರೆ ನಾನು ಇರ್ತೀನಿ ನೀನು ಇರ್ತೀನಿ ಅಂತ. ನಿಮ್ಮ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಯಾರೂ ಇರಲ್ಲ ರೀ, ಸೀರಿಯಸ್ ಆಗಿ ಹೇಳ್ತೀನಿ. ನಿಮ್ಮ ಚಾನಲ್ ಬಗ್ಗೆ ನೀವೇ ತಿಳ್ಕೊಳ್ಳಿ. ನಿಮ್ಮ ಚಾನಲ್ ಏನಾದರೂ ಪ್ರಾಬ್ಲಮ್ ಆದರೆ ನೀವೇ ಸರಿಪಡಿಸ್ಕೊಳ್ಳಿ, ಅರ್ಥ ಆಯ್ತಾ? ತೀರಾ ಗೊತ್ತಿರೋರ ಹತ್ರ ಕೇಳಿ. ಸೊ ಈಸಿಯಾಗಿ ಸೊಲ್ಯೂಷನ್ ಕೊಡ್ತಾರೆ. ಚಿಕ್ಕ ವಿಷಯಕ್ಕೆಲ್ಲ ಭಯ ಬೀಳಬೇಡಿ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಯಾಕಂದರೆ ನಮ್ಮ ಬ್ರದರ್ ಒಬ್ರು ಇದ್ದಾರೆ, ಸೊ ಕಮ್ಮಿ ಆಯಿತು ಅಂತ ಅವ್ರಿಗೋಸ್ಕರ ನಾನು ವಿಡಿಯೋ ಮಾಡ್ತೀನಿ. ಸೊ ಭಯ ಬೀಳಬೇಡಿ, ನಿಮ್ಮ ಕೆಲಸ ಮಾತ್ರ ನಿಲ್ಲಿಸ್ಬೇಡಿ, ಅರ್ಥ ಆಯ್ತಾ? ಕರೆಕ್ಟಾಗಿ ನೀವು ಮಾಡ್ಕೊಂಡು ಬರ್ತಿರ್ತೀರ ಕೆಲಸ. ಹಂಗೆ ಏನು ಗೊತ್ತಾ, ಏನು ಚಿಕ್ಕ ಒಂದು ಸಮಸ್ಯೆ ಆಗಿದ ತಕ್ಷಣ ಆ ಕೆಲಸನ ಸ್ಟಾಪ್ ಮಾಡಿಬಿಡ್ತೀರ. ಮುಂದೆ ಸಿಗೋದು ಆಮೇಲೆ ಸಿಗಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕೆಲಸ ನಿಲ್ಬಾರ್ದು, ಬೇರೆಯವ್ರ ಮಾತು ಮೇಲೆ ನಂಬಿಕೆ ಇಡಬೇಡಿ, ನೀವು ಮಾಡೋ ಕೆಲಸದಲ್ಲಿ ನಂಬಿಕೆ ಇರಲಿ ಅಂತ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಹೆಂಗಿದೆ, ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯ್ತಾ, ಇಷ್ಟ ಆಗಿಲ್ವಾ, ಏನಿದ್ರು ಹೇಳಿ, ಪರವಾಗಿಲ್ಲ, ಬೇಜಾರು ಮಾಡ್ಕೊಳಲ್ಲ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ರೀ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ನಾನು ಹೇಳ್ತೀನಿ ಓಪನಾಗಿ, ನಾನು ಯಾರಿಗೂ ಇಷ್ಟ ಆಗಲ್ಲ ರೀ. ಏನು ಮಾಡ್ತೀರಾ? ನಾನು ಇರೋದೇ ಕ್ಯಾರೆಕ್ಟ್ರ್ ಹಿಂಗೆ. ನಾನು ಸುಮ್ಮನೆ ವೀಡಿಯೋಗೋಸ್ಕರ ಶೋ ಕೊಟ್ಟು ಮಾತಾಡೋದಲ್ಲ, ನನ್ನ ಕ್ಯಾರೆಕ್ಟ್ರ್ ಇರೋದೇ ಹಿಂಗೆ. ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ತೀರೋ ಕಮೆಂಟ್ ಹಾಕಿ ತಿಳ್ಕೊಳ್ಳೋಣ. ಸೊ ನನ್ನ ವಿಡಿಯೋ ಹೆಂಗಿತ್ತು, ಸರಿನೋ ತಪ್ಪು ಏನೋ ಹೇಳ್ರಿ, ಪರವಾಗಿಲ್ಲ, ಬೇಜಾರು ನಾನು ಮಾಡ್ಕೊಳಲ್ಲ. ಏನಿದ್ರು ಬರೀರಿ, ಓಕೆನಾ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಬಾಯ್ ಬಾಯ್.